ಎರಡನೇ ಫಾರ್ಮುಲಾ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ, ಪವರ್ ಆಫ್ ಅಬ್ಸರ್ವೇಷನ್, ವೀಕ್ಷಣಾ ಸಾಮರ್ಥ್ಯ ಅಂತ ಕರೀತಾರೆ. ವೀಕ್ಷಣಾ ಸಾಮರ್ಥ್ಯ ಅಂದ್ರೆ ಏನು? ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ, ನೀವು ನನ್ನ ನೋಡ್ತಾ ಇದ್ದೀರಿ ಸರ್, ಇಟ್ಸ್ ಲುಕಿಂಗ್ ಎಟ್ ಮಾಡ್ತಾ ಇದ್ದೇವೆ, ಅಬ್ಸರ್ವ್ ಮಾಡ್ತಾ ಇದ್ದೇವಾ? ಪ್ರಜ್ವಲ್ ಸರ್, ನೋಡುವುದು ಬೇರೆ ಗಮನಿಸುವುದು ಬೇರೆ, ಸರಿಯಾ? ನೋಡುವುದು ಬೇರೆ ಗಮನಿಸುವುದು ಬೇರೆ. ಯಾರು ಗಮನಿಸ್ಕೋತಾರೆ ರ್ಯಾಂಕ್ಸ್ ತಗೋತಾರೆ, ಯಾರು ಅಬ್ಸರ್ವ್ ಮಾಡ್ಕೋತಾರೆ ರ್ಯಾಂಕ್ಸ್ ತಗೋತಾರೆ. ಯಾರು ಸುಮ್ಮನೆ ನೋಡ್ತಾರೆ ಆರ್ಡಿನರಿ ಮಾರ್ಕ್ಸ್ ತಗೊಳ್ತಾರೆ, ಯಾರು ಅಬ್ಸರ್ವ್ ಮಾಡ್ಕೋತಾರೆ ಅವ್ರು ರ್ಯಾಂಕ್ಸ್ ತಗೋತಾರೆ. ನನಗೆ ಸಣ್ಣ ಹೆಲ್ಪ್ ಮಾಡಿ ಸರ್, ಸಣ್ಣ ಹೆಲ್ಪ್ ಮಾಡಿ. ಮೊದಲು ಸ್ಲೈಡ್ ಇತ್ತಲ್ಲ, ಫಸ್ಟು ನಾನು ಬರೋದಕ್ಕಿಂತ ಮೊದಲು ಆ ಸ್ಲೈಡ್ ಒಮ್ಮೆ ಹಾಕ್ತೀರಾ? ಓಪನಿಂಗ್ ಸ್ಲೈಡ್ ಇದರ ಹಿಂದಿ ಸರ್, ನಾನು ಬರೋದಕ್ಕಿಂತ ಮೊದಲಿದು. ದಯವಿಟ್ಟು ಈ ಸ್ಲೈಡ್ ನೋಡ್ತಾ ಬನ್ನಿ. ಎಲ್ರಿಗೂ ಕಾಣಿಸ್ತಾ ಇದೆ ಸ್ಲೈಡು? ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಓಕೆ, ಕಣ್ಣು ದೊಡ್ಡದು ಮಾಡಿ ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ಸ್ಟಾರ್ಟ್ ಮಾಡಿ. ಈ ಸ್ಲೈಡಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಹುಡುಕಿ ನನಗೆ ಹೇಳಿ. ನಿಮಗೆ ಕಾಣೋದಿಲ್ಲ ಆದರೆ ಎದ್ದು ನಿಂತು ನೋಡಿ, ಪರವಾಗಿಲ್ಲ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಹುಡುಕಿ ನನಗೆ ಹೇಳಿ. ಹಾರ್ಟ್ಲಿ ಇಲ್ಲ, ಹಾರ್ಟಿನೇ ಕರೆಕ್ಟ್. ಇಂಗ್ಲಿಷ್ MA ಕಂಡ್ರಿ ನಾನು, ತಪ್ಪಾಗೋದಿಲ್ಲ, ಹಾರ್ಟಿ ಸರಿ ಇದೆ. ಈ ಸ್ಲೈಡಲ್ಲಿ ದೇವರಾಣೆಗೂ ಯಾವ ಮಿಸ್ಟೇಕ್ಸ್ಗಳು ಇಲ್ಲ. ಚಪ್ಪಾಳೆ ಕೊಡಿ. ಚಪ್ಪಾಳೆ ಕೊಡಿ ಸಾರ್. ನನಗೆ ನಿಮ್ಮ ಚಪ್ಪಾಳೆಗಳು ಕಾಣೋದಿಲ್ಲ, ಸಾಧ್ಯವಾದರೆ ಕೈಗಳನ್ನು ಮೇಲೆ ಎತ್ತಿ ಹಿಡಿದು ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಬೆಳಿಗ್ಗೆ ಸುಮಾರು 45 ನಿಮಿಷಗಳ ಕಾಲ ಆ ಸ್ಲೈಡ್ ನೋಡಿದಿರಿ, ಬರೇ ನೋಡ್ತಾ ಇದ್ರಿ, ಅಬ್ಸರ್ವ್ ಮಾಡಿರಲಿಲ್ಲ. ಈಗ ತಪ್ಪುಗಳಿದೆ ಹುಡುಕಿ ಅಂತ ಹೇಳಿದಾಗ ಅಬ್ಸರ್ವ್ ಮಾಡಿ ಸ್ಟಾರ್ಟ್ ಮಾಡಿದ್ರಲ್ಲ, ಈ ರೀತಿಯ ವೀಕ್ಷಣೆ ಕ್ಲಾಸಲ್ಲಿ ಬೇಕು. ಲೆಕ್ಚರರ್ಸ್ಗಳು ಸ್ಲೈಡ್ ಯೂಸ್ ಮಾಡುವಾಗ, ಬೋರ್ಡಲ್ಲಿ ಬರೆಯುವಾಗ, ಮ್ಯಾಥಮೆಟಿಕಲ್ ಸಾಲ್ವ್ ಮಾಡುವಾಗ ಈ ರೀತಿ ಅಬ್ಸರ್ವ್ ಮಾಡ್ಕೊಂಡು ಪಾಠ ಕೇಳ್ತೀರಂತಾದರೆ ನೀವು ಅದ್ಭುತ ರಿಸಲ್ಟ್ಸ್ ತೆಗ್ತೀರಿ. ಬುಕ್ಸಲ್ಲಿ ಗಾಳಿ ಹಾಕಬೇಡಿ, ಇಬ್ಬರು ಮಕ್ಕಳು ಬುಕ್ಸಲ್ಲಿ ಗಾಳಿ ಹಾಕಬೇಡಿ, ನಾನು ತುಂಬ ಬೇಸರ ಮಾಡ್ಕೊಳ್ತೇನೆ, ಹಂಗೆ ಮಾಡಬೇಡಿ. ವಿವೇಕಾನಂದರು ಅಮೇರಿಕಕ್ಕೆ ಹೋದ ವಿಷಯ ನಿಮ್ಗೆ ಗೊತ್ತಿದೆ. ಆಮೇಲೆ ಇಂಗ್ಲೆಂಡಿಗೆ ಹೋದ್ರು ಅವರು. ಇಂಗ್ಲೆಂಡಿಗೆ ಹೋದಾಗ ಒಂದು ಲೈಬ್ರರಿ ಭೇಟಿ ಮಾಡಬೇಕಂತ ಅನ್ನಿಸ್ತು. ಒಂದು ಗ್ರಂಥಾಲಯಕ್ಕೆ ಹೋಗ್ತಾರೆ. ಸಂಜೆ 5 ಗಂಟೆ ಟೈಮ್ ಆಗಿದೆ. ಒಂದು ಎನ್ಸೈಕ್ಲೋಪೀಡಿಯಾ ಕೂಡ ಪುಣ್ಯಾತ್ಮ ಅಂತ ಕೇಳ್ತಾರೆ. 2400 ಪುಟದ ಪುಸ್ತಕ ಅದು. ಪುಸ್ತಕ ತಗೋತಾರೆ, ಎಲ್ಲ ಪುಟವನ್ನು ಗ್ಲಾನ್ಸ್ ಮಾಡ್ತಾರೆ. ಎಲ್ಲ ಪುಟವನ್ನು ಗ್ಲಾನ್ಸ್ ಮಾಡ್ತಾ ಪುಸ್ತಕ ವಾಪಸ್ ಕೊಡ್ತಾರೆ. ಗ್ರಂಥಪಾಲಕರು ಕೇಳ್ತಾರೆ, ಓದಿ ಆಯ್ತಾ ಪುಣ್ಯಾತ್ಮ? ಎಲ್ಲ ಓದಿ ಆಗಿದೆ. ಯು ಆಸ್ಕ್ ಮಿ ಎನಿ ಕ್ವಶನ್. ನಾನು ಹೇಳ್ತೇನೆ, ಯಾವ ಪ್ರಶ್ನೆ ಬೇಕಾದರೂ ಕೇಳಿ, ನಾನು ನಿಮಗೆ ಪೇಜ್ ನಂಬರ್ ಸಮೇತ ಉತ್ತರ ಕೊಡೋ ಸ್ವಾಮೀಜಿ ಹೇಳ್ತಾರೆ. ಎಲ್ಲವನ್ನವರು ಎಕ್ಸಾಕ್ಟ್ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಇಸ್ ದ ಪೀಕ್ ಆಫ್ ಅಬ್ಸರ್ವೇಷನ್. ಈ ಶಕ್ತಿ ನಿಮ್ಮ ಹತ್ರ ಇದೆ. ನಾನಿವತ್ತು ಯಾವುದೇ ಶಕ್ತಿಯನ್ನು ಹೊರಗಡೆ ತಗೊಂಡ್ಬಂದಿಲ್ಲ ಸರ್, ಎಲ್ಲ ಶಕ್ತಿ ಕೂಡ ಈ ಅದ್ಭುತ ವಿದ್ಯಾರ್ಥಿಗಳಿದೆ. ಪೀಕ್ ಆಫ್ ಅಬ್ಸರ್ವೇಷನ್ ಯಾರ ಹತ್ರ ಇದೆ, ಅವರು ಮತ್ತೆ ಓದುವಂಥ ಅವಶ್ಯಕತೆ ಇಲ್ಲ. ಒಂದ್ಸಲ ಓದ್ಕೊಂಡ್ರೆ ಸಾಕು. ಮಾಡ್ತೀರೇನ್ರಿ?